ಯಲಹಂಕದ ವಿದ್ಯಾನಗರ್ ಕ್ರಾಸ್ನಲ್ಲಿ ಒಂದು ಆತಂಕಕಾರಿ ಘಟನೆ ನಡೆದಿದೆ. ಮನೆಯ ಮುಂದೆ ಒಬ್ಬ ವ್ಯಕ್ತಿ ನೀರು ಕೇಳಲು ಬಂದಿದ್ದಾನೆ. ಅದೇ ಸಮಯದಲ್ಲಿ ಆ ಮನೆಯ ಮಗು ಕಾಣೆಯಾಗಿದ್ದು, ಕುಟುಂಬದವರು ಮತ್ತು ನೆರೆಹೊರೆಯರು ಮಗುವನ್ನ ಹುಡುಕಲು ಆರಂಭಿಸಿದರು. ಹುಡುಕಾಟದ ವೇಳೆ ಇಬ್ಬರು ಅನುಮಾನಾಸ್ಪದ ವ್ಯಕ್ತಿಗಳು ಮಗುವಿನ ಜೊತೆ ಕಾಣಿಸಿಕೊಂಡರು. ಅವರಲ್ಲಿ ಒಬ್ಬನು ಸುಮಾರು 63 ವರ್ಷದವನು, ಇನ್ನೊಬ್ಬ 26 ವರ್ಷದವನು ಎಂದು ಸದ್ಯಕ್ಕೆ ತಿಳಿದು ಬಂದಿದೆ. ಇದನ್ನು ನೋಡಿ ಸಾರ್ವಜನಿಕರಿಗೆ ಅವರು ಮಗುವನ್ನ ಕಿಡ್ನಾಪ್ ಮಾಡುತ್ತಿದ್ದಾರೋ ಎಂಬ ಅನುಮಾನ ಮೂಡಿತು. ತಕ್ಷಣವೇ ಜನರು ಮಗುವನ್ನ ಸುರಕ್ಷಿತವಾಗಿ ತಮ್ಮ ಕೈಗೆ ತೆಗೆದುಕೊಂಡು ಆ ಇಬ್ಬರನ್ನು ಹಿಡಿದು ನಂತರ ಚಿಕ್ಕಜಾಲ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಈ ಘಟನೆ ಸ್ಥಳೀಯರಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ ಮತ್ತು ಈ ಒಂದು ಕೇಸ್ ಇನ್ವೆಸ್ಟಿಗೇಷನ್ ಮುಂದೆ ಯಾವ ರೀತಿ ನಡೆಯುತ್ತೆ ಅಂತ ನಾವು ಕಾದು ನೋಡ್ಬೇಕಾಗತ್ತೆ. ಇದೇ ರೀತಿಯಾದಂತಹ ಒಂದು ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.